ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಕೆಸೆಟ್ ಕ್ಲಾಸ್ಗಳನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಕೆಸೆಟ್ಗೆ ಸಂಬಂಧಪಟ್ಟಂಥದ್ದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು ಬೇಕಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಮುಂದಿನ ತರಗತಿಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇನೆ ಎಲ್ಲರಿಗೂ. ಇವತ್ತು ಕೆಸೆಟ್ಗೆ ಬೇಕಾದಂಥ ಮೊದಲನೇ ಯೂನಿಟನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. Meaning of business. Business is an economic activity which is related with a continuous and regular production and distribution of goods and services for satisfying human wants. ಅಂದರೆ ಬಿಸ್ನೆಸ್ ಅನ್ನೋದು ಏನು ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ. ಅಂದರೆ ನಾವು ಹಣದಿಂದ ಏನು ಮಾಡ್ತೀವಿ, ಸರಕುಗಳನ್ನು ಕೊಳ್ಳುವುದು ಮತ್ತು ಮಾರೋದು ಮಾಡ್ತೀವಿ. ವಿಚ್ ಈಸ್ ರಿಲೇಟೆಡ್ ವಿತ್ ಕಂಟಿನ್ಯೂಸ್ ಆ್ಯಂಡ್ ರೆಗ್ಯುಲರ್ ಪ್ರೊಡಕ್ಷನ್. ಅಂದರೆ ಬಿಸ್ನೆಸ್ ಅನ್ನೋದೇನೆಂದರೆ ಇವತ್ತು ಮಾಡಿ ನಾಳೆ ಬಿಡೋದಲ್ಲ, ಇದು ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು. ಆಮೇಲೆ ರೆಗ್ಯುಲರ್ ಪ್ರೊಡಕ್ಷನ್ ಅಂದರೆ ನಾವು ದಿನಾಲೂ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು. ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ವಾಂಟ್ಸ್ ಅಂತಂದರೆ ನಾವು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ನಾವೇನು ಮಾಡಬೇಕು ಅಂತಂದರೆ ಅವನ್ನ ಮಾರಾಟ ಮಾಡಬೇಕಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಅವನ್ನ ಮಾರ್ಕೆಟಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ನಾವು ಅವುಗಳನ್ನು ಮಾರುಕಟ್ಟೆಗೆ ಯಾಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತಂದರೆ ನಮಗೆ ಬೇಕಾಗುತ್ತಲ್ಲ ಸರಕುಗಳು ಮತ್ತು ಸೇವೆಗಳನ್ನು ತಗೊಳ್ಳೋಕ್ಕೆ. ಅದಕ್ಕೆ ಮನುಷ್ಯನ ಆಸೆಗಳನ್ನು ಅವಶ್ಯಕತೆಗಳನ್ನು ಈಡೇರಿಸುವುದಕ್ಕಾಗಿ ನಾವೇನು ಮಾಡ್ತೀವಿ, ಗೂಡ್ಸ್ಗಳನ್ನು ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇದನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್. ಈಸಿಯಾಗಿ ಹೇಳೋದಂದರೆ ಏನಂದರೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಅವುಗಳನ್ನು ಮನುಷ್ಯನ ಅವಶ್ಯಕತೆಗಳನ್ನು ಈಡೇರಿಸೋಕ್ಕೋಗಿ ಡಿಸ್ಟ್ರಿಬ್ಯೂಟ್ ಮಾಡೋದನ್ನೇ ನಾವೇನಂತ ಕರಿತೀವಿ, ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್.